ನೆಕ್ಸ್ಟ್, ಸ್ವರಮಂ ಕೇಳಲ್ಕೆ ಎನ್ನ ಉಗ್ರ ರೂಪಂ ನಿಂದು ನೋಡಲ್ಕೆ ಅಣ್ಮದೆ, ಸಮರಾಕರಮಂ ಬಿಸುಟ್ಟು ಕಮಲಾಕರಮಂ ಪೊಕ್ಕು ಎಲವೋ ಮರುಳೆ ಬದುಕಲ್ ಬಗೆವಾ. ಎಷ್ಟೊಂದು ಸೂಪರ್ ಆಗಿ ಹೇಳ್ತಾನೆ ಈ ಒಂದು ಪದ್ಯದಲ್ಲಿ ಅಂತ ಹೇಳಿದ್ರೆ, ನನ್ನ ಸ್ವರೂಪ, ನನ್ನ ಉಗ್ರ ರೂಪ ನಿಂತ್ಕೊಂಡು ನೋಡಕ್ಕಾಗಲ್ವೇನೋ ನಿನಗೆ? ನೋಡಕ್ಕಾಗ್ದಲೆ ನೀನು ಈ ಯುದ್ಧರಂಗವನ್ನ ಬಿಟ್ಬಿಟ್ಟು ತಾವರೆ ಹೂವು ಹರಳತಕ್ಕಂತ ಯಾವುದೋ ಒಂದು ಕೊಳದಲ್ಲಿ ಹೋಗಿ ಬುದ್ಧಿಗೆಟ್ಕೊಂಡು ಹೋಗಿ ನೀನು ಬದುಕಬೇಕು ಅಂತ ಹೇಳಿ ಕುತ್ಕೊಂಡಿದ್ಯಲ್ಲೋ, ಬದುಕಬೇಕು ಅಂತ ಯೋಚನೆ ಮಾಡ್ಕೊಂಡು ಅಲ್ಲೆಲ್ಲೋ ಕುತ್ಕೊಂಡಿದ್ಯಲ್ಲ, ಅವೆಲ್ಲವನ್ನ ಬಿಟ್ಟು ಬಾ. ನನ್ನ ನೋಡಕ್ಕಾಗೋದಿಲ್ವಾ? ನನ್ನ ಜೊತೆ ಮಾತಾಡೋದಕ್ಕಾಗೋದಿಲ್ವಾ? ಅಂದ್ರೆ ನನ್ನ ರೂಪ ಆಗ್ಲಿ ನನ್ನ ಮಾತನ್ನ ಕೇಳಿಸ್ಕೊಳಕ್ಕಾಗ್ದಲೆ ಬದುಕಬೇಕು ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಯಾವುದೋ ಒಂದು ಕೊಳದಲ್ಲಿ ಕುತ್ಕೊಂಡ್ಬಿಟ್ಟಿದ್ಯಲ್ಲ, ಎದ್ವಾ ಅಲ್ಲಿಂದ, ನಾವು ಯುದ್ಧವನ್ನ ಮಾಡೋಣ ಅಂತ ಹೇಳಿ ಭೀಮ ಜೋರಾಗಿ ಮಾತಾಡ್ತಾನೆ. ನೆಕ್ಸ್ಟ್, ಜಲಧೋಳ್ ಮೀನಿರ್ಪನಂ ನೀಂ ಕೊಳದೊಳೆ ಮುಳುಗಿರ್ದು ಅಕಟ, ಕೋಡ ಸೇಡಿಂಗೊಳಗಾದೈ ನಿನ್ನ ದುರ್ಯೋಧನ ವೆಸರ್ಗಿದು ಲಜ್ಜಾಕರಂ, ತೋರುದೈ ನಿನ್ನಳವಂ ಚೀಂ ಸತ್ತರೆ ಪುಟ್ಟರೆ, ಪೊರಮಡು ನೀಂ ಕೈದುಗೋಳ್ ಕೌರವೇಂದ್ರ ಚಳ ವಜ್ರಂ ಬಂದನೀಗಳ್ ಕುರುಕುಲ ಮಥನೋದ್ಭೀಕರಂ ಭೀಮಸೇನಂ. ಏನ್ ಅದ್ಭುತವಾಗಿ ಈ ಒಂದು ಪದ್ಯದಲ್ಲಿ ಮಾತಾಡ್ತಾನೆ ಭೀಮ ಅಂತ ಹೇಳಿದ್ರೆ ಭಯ ಪಟ್ಕೋಬೇಕು. ಅಂದ್ರೆ ಅವನ ಮಾತು ಯಾವ ಮಟ್ಟಕ್ಕೆ ಇದೆ ಅನ್ನೋದನ್ನ ತೋರಿಸ್ತಾ ಹೋಗುತ್ತೆ. ನೋಡು, ನೀರಲ್ಲಿ ಮೀನಿರ್ತಾವ, ಮೀನು ಹೋಗ್ಬಿಟ್ಟು ಮೀನಿರ್ತಕ್ಕಂಥ ಜಾಗದಲ್ಲಿ ನೀನಿದ್ಯಲ್ಲಪ್ಪ, ಮೀನಿಗಾದ್ರೆ ಚಳಿ ಆಗತ್ತೆ. ಸೊ ನೀನು ಚಳಿ ಆಗದೆ ಇರ್ತಕ್ಕಂಥ ಜಾಗದಲ್ಲಿದ್ದು ನೀನು ಮೀನಿನ ರೀತಿ ಹೋಗಿ ಒಳಗೆ ಕೂತ್ಕೊಂಡು ನಿನಗ್ ಕೂಡ ಚಳಿಯನ್ನ ಹಾಕೊಳ್ತಾ ಇದೆಯಲ್ಲ, ಮಾಡ್ಕೊಳ್ತಾ ಇದೆಯಲ್ಲ, ಎಂತೆಂತ ಸ್ಥಿತಿಗೆ ಬಂದ್ಬಿಟ್ಟವ್ ನೀನು ಅಂತ ಹೇಳಿ ಮಾತಾಡ್ತಾ ಇರೋದ್ರ ಜೊತೆಗೆ ದುರ್ಯೋಧನ ಅಂತ ಹೇಳಿ ಒಂದು ಹೆಸರನ್ನ ಇಟ್ಕೊಂಡಿದ್ಯಾ. ಆ ದುರ್ಯೋಧನ ಅಂದ್ರೆ ಯುದ್ಧೋನ್ಮತ್ತ, ಅಂದ್ರೆ ಯುದ್ಧವೇ ಉನ್ಮತ್ತವಾಗಿರ್ತಕ್ಕಂತಹ ಒಂದು ಹೆಸರನ್ನ ಇಟ್ಕೊಂಡಿದ್ಯಾ. ಆ ಹೆಸರಿಗೆ ಅವಮಾನ ಮಾಡ್ತಾ ಇಲ್ವಾ ನೀನು? ಸತ್ರೆ ಮತ್ತುಟ್ಟು ಹೊರಗ್ ಬಾ, ಆಯುಧವನ್ನ ಕೈಗೆತ್ಕೋ, ಕೌರವರ ಯಜಮಾನ ಅಂತ ನೀನು ಅನ್ನಿಸ್ಕೊಂಡಿದ್ಯಾ. ಅದೆಲ್ಲ ಬೆಟ್ಟದಾಕಾರವಾಗಿರುವ ನಿನ್ನ ಮೇಲೆ ಸಿಡಿಲಿನಂತೆ ನಾನು ಎರಗ್ ಬರ್ತೀನಿ. ನಿಮ್ಮ ಕುರುಕುಲವನ್ನು ಹೆಂಗ್ ನಾಶ ಮಾಡಿದ್ನೋ ಹಂಗೆ ನಿನ್ನನ್ನು ಕೂಡ ನಾನು ನಾಶ ಮಾಡ್ತೀನಿ. ಸೊ ನೀನ್ ಅಲ್ಲಿ ಮುಳುಗಿದ್ಯಲ್ವಾ, ಎದ್ದು ಬಾ, ಎದ್ದು ಹೊರಗಡೆ ಬಂದು ನನ್ನ ಜೊತೆ ಯುದ್ಧವನ್ನ ನೀನು ಮಾಡ್ಲೇಬೇಕು ಅಂತ ಹೇಳಿ ಮತ್ತೆ ಅವನು ಕರೀತಾನೆ. ಅರಿಸಂಧಾನಕ್ಕೆ ಒಂದದು ಅವಂಡಿಸಿದ ಅಹಂಕಾರಂ ಎಲ್ಲಿತ್ತೋ, ಕೃಷ್ಣಾಂಬರ ಕೇಶಾಕೃಷ್ಟಿಯಂ ಮಾಡಿಸಿದ ಮದಂ ಅದೆಲ್ಲಿತ್ತೋ, ಕೌಂಥೇಯರಂ ಮಚ್ಚರದಿಂ ಕಾಂತಾರದೋಳ್ ತಿರ್ರನೆ ತಿರುಪಿದ ಸೋರ್ಕು ಈಗಳು ಏನಾದು ಎಂದು ಆ ಕುರುವಂಶಾಧೀಶನಂ ಮೂದಲಿಸಿದನ್ ಅದಟಂ ಭೀಮನ್ ಉದ್ಧಾಮ ಭೀಮನ್. ಕೃಷ್ಣ ಅವಾಗ ಏನ್ ಮಾಡ್ದ, ಶಾಂತಿ ಸಂಧಾನಕ್ಕೆ ಅಂತ ಬಂದ. ಆದ್ರೆ ಅವನು ಬಂದಾಗ ನಿನ್ನ ಅಹಂಕಾರದಿಂದ ತೋರಿಸ್ತಲ್ಲಪ್ಪ, ನಿನ್ನ ಅಹಂಕಾರ ಅವತ್ತಿತ್ತಲ್ಲ ಅವನ ಎದುರುಗಡೆ, ಆ ಅಹಂಕಾರ ಇವತ್ತೆಲ್ಲೋಯ್ತು ನಿಂದಿಗೆ. ದ್ರೌಪದಿಯ ಸೀರೆ ಆಗ್ಲಿ, ಅವಳ ಮುಡಿಯನ್ನ ಎಳೆಸ್ಕೊಂಡು ಸಭಾಮಂಟಪಕ್ಕೆ ಕರೆಸ್ಕೊಂಡ್ ಅವಾಗಿತ್ತಲ್ಲ ನಿನ್ನ ಅಹಂಕಾರ, ಅದೆಲ್ಲವೂ ಎಲ್ಲೋಯ್ತು. ಕುಂತಿ ಮಕ್ಕಳಾಗಿರ್ತಕ್ಕಂಥ ನಾವು 5 ಜನರನ್ನೇ ನೀನು ಕಾಡಿಗಟ್ಟತಲ್ಲ, ಆ ಕಾಡಿಗಟ್ಟಿ ನಾವು ಕಾಡೆಲ್ಲ ಸುತ್ತಾಡ್ಕೊಂಡು ಬಂದವಲ್ಲಪ್ಪ, ಅವಾಗ ಕಳಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇರ್ತಕ್ಕಂಥ ಅಹಂಕಾರ ಇತ್ತಲ್ಲ ನಿನಗೆ, ಆ ಅಹಂಕಾರ ಎಲ್ಲ ಎಲ್ಲೋಯ್ತು, ಇವಾಗ ಅವ್ಯಾವು ಕಾಣ್ತಾನೆ ಇಲ್ಲ ಎಂದು ದುರ್ಯೋಧನನನ್ನ ಮೂದಲಿಸ್ತಾನೆ. ಯಾರು? ಭೀಮ. ಅಂದ್ರೆ ಅವನ ಹಳೆ ವಿಚಾರಗಳನ್ನ ಇಟ್ಕೊಳ್ಳೋದ್ರ ಮೂಲಕವಾಗಿಯೇ ಅವನಿಗೆ ಏನ್ ಮಾಡ್ತಾ ಇರೋದು, ಮೂದಲಿಸ್ತಾ ಹೋಗ್ತಾ ಇರೋವಂಥದ್ದು. ನೆಕ್ಸ್ಟ್, ಅಂತು ಮುಟ್ಟಿ ಮೂದಲಿಸಿ ನುಡಿದು ಎಂತುಂ ಪೊರಮಡಿಸಲಾರದೆ. ಅಷ್ಟೆಲ್ಲ ಮಾತಾಡ್ದ, ಎಲ್ಲನೂ ಮಾತಾಡೋದ ಮೇಲೂ ಕೂಡ ಅವನೇನ್ ಮಾಡ್ತಾನೆ, ಹೊರಗೆ ಬರೋದಕ್ಕೆ ಅವನ ಕೈಯಲ್ಲಿ ಆಗ್ತಾ ಇಲ್ಲ. ಸೊ ನೆಕ್ಸ್ಟ್, ಎನಿತುಂ ಪೊಕ್ಕಿರ್ದಪೈ ನೀಂ ಪೊರಮಡು ಕೊಳದಿಂ ದ್ರೌಪದಿ ದ್ರೋಹ ದುಶ್ಯಾಸನ ದುಷ್ಟ ಜ್ಯೇಷ್ಠ ಭೀಷ್ಮ ಪ್ರಮುಖ ನಿಖಿಲ ಬಂಧು ಕ್ಷಯ ಉತ್ಪನ್ನ ದುಃಖಧ್ವನಿ ವಾರಿಚಿನ್ನ ಧೈರ್ಯ ಧ್ರುವ ಯಮಸುತ ನಿಷ್ಕಾರಣ ದ್ವೇಷಿ ಭೀಮಧ್ವನಿಯಂ ಕೇಳಿದಿನ್ನಂ ಇರ್ದೈ ಕುರುಕುಲ ವಿಲಯೋತ್ಪಾತನೋತ್ಪಾತ ಕೇತು. ಇಲ್ಲೇನ್ ಹೇಳ್ತಾನೆ ಅಂತ ಹೇಳಿದ್ರೆ, ಇನ್ನೆಷ್ಟೊತ್ತೊಳಗಿರ್ತೀಯೋ ನೀನು, ಹೊರಗಡೆ ಬಾ ಕೊಳದಿಂದ. ದ್ರೌಪದಿಗೆ ದ್ರೋಹ ಮಾಡಿಸ್ದಲ್ಲಪ್ಪ ನೀನು, ದ್ರೌಪದಿಗೆ, ಅಂತಹ ದ್ರೌಪದಿಗೆ ದ್ರೋಹ ಮಾಡಿಸಿರ್ತಕ್ಕಂಥವನು ಎಂತ ದುಷ್ಟನಾಗಿರ್ತಕ್ಕಂಥ ದುಶ್ಯಾಸನ ಇದ್ದಾನಲ್ಲ, ಅವನಿಗೆ ದೊಡ್ಡಣ್ಣನಾಗಿರ್ತಕ್ಕಂಥ ನೀನು. ಅದ್ರ ಜೊತೆಗೆ ಭೀಷ್ಮ, ದ್ರೋಣ ಮುಂತಾದ ದೊಡ್ಡ ದೊಡ್ಡ ಮಹಾಮಹಿಮರನ್ನೆಲ್ಲರನ್ನ ನಾಶಕ್ಕೆ ಒಳಪಡಿಸಿರ್ತಕ್ಕಂತಹ ನೀನು ಇವತ್ತು ಯಾವುದೋ ಒಂದು ಎಲ್ಲವನ್ನ ಕಳ್ಕೊಂಡಿರ್ತಕ್ಕಂತಹ ಒಂದು ಮರದಂತೆ ನೀನಿದ್ಯಾ. ಸೊ ಇದಕ್ಕೋಸ್ಕರ ಅದು ಅಲ್ಲದೆ ನಮ್ಮ ಅಣ್ಣನಾಗಿರ್ತಕ್ಕಂಥ ಧರ್ಮರಾಯನನ್ನು ಕೂಡ ನೀನೇನ್ ಮಾಡಿದೆ, ನಿಷ್ಕಾರಣವಾಗಿ ದ್ವೇಷ ಮಾಡ್ಕೊಂಡು ಬಂದೆ.
ಎಲ್ಲವನ್ನ ಮಾಡ್ಕೊಂಡು ಎಲ್ಲವನ್ನ ಮಾಡಿಸ್ಕೊಂಡು ಅಥವಾ ಎಲ್ಲವನ್ನ ಹಾಳು ಮಾಡ್ಕೊಂಡು ಇವಾಗ ಬಂದು ಕುತ್ಕೊಂಡಿದ್ಯಾ. ಇಂತಹ ಸಂದರ್ಭದಲ್ಲೂ ಕೂಡ ನೀನು ಹೋಗಿ ನಮ್ಮನ್ನ ನೋಡಕ್ಕಾಗ್ದಲ್ಲ ಅಲ್ಲೋ ಕುತ್ಕೊಂಡಿದ್ಯಾ ಅಲ್ವಾ. ಎದ್ದು ಬಾ, ಕುರುಕುಲ ನಾಶಕ್ಕೆ ಇವತ್ತು ಒಂದು ಹಂತ, ಕೊನೆಯ ಅನ್ನೋ ಒಂದು ಹಂತ ಬಂದಿದೆ, ನೀನ್ ಎದ್ದು ಬಾ, ನಿನ್ ಜೊತೆ ನಾನು ಯುದ್ಧವನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನು ಕರೀತಾನೆ. ಅವಾಗ್ಲೂ ಕೂಡ ಏನು ಮಾಡ್ತಾನೆ, ಅವರು ಅವಾಗ್ಲೂ ಕೂಡ ದುರ್ಯೋಧನ ಅಂತಕ್ಕಂಥವನು ನೀರಿನಿಂದ ಹೊರಗಡೆ ಬರೋದಕ್ಕೆ ಹಿಂದೆ ಮುಂದೆ ಮಾಡ್ತಾನೆ. ಅಷ್ಟ್ ಹೇಳಿ ಎಂದು ಮತ್ತಂ ಇರದೆ, ಅಷ್ಟ್ ಹೇಳಿದ ಮೇಲೂ ಕೂಡ ಮುಂದಕ್ಕೆ ಮಾತಾಡ್ತಾ ಹೋಗ್ತಾನೆ. ಏನು, ಒಡೆಯಲ ಜಾಂಡಂ ಕುಲಗಿರಿ ಕೆಡೆಯಲ್ ನಡುಗಲ್ಕೆ ಧಾತ್ರಿ ದಿವಿಜರ್ ಸೆಡೆಯಲ್ಕೆ ಒಡರಿಸುವಿನಂ ಜಠಾಸುರ ಇಡಿಂಬ ಬಕವೈರಿ ಸಿಂಹನಾದಂ ಗೇದಂ. ಇಡೀ ಬ್ರಹ್ಮಾಂಡವೇ ಒಡೆಯುವಂತೆ, ಇಡೀ ಬ್ರಹ್ಮಾಂಡನೇ ಒಡೆದೋಗ್ಬೇಕು, ಕುಲಪರ್ವತಗಳೆಲ್ಲವೂ ಕೂಡ ಕೆಳಗೆ ಬಿದ್ದು ಹೋಗಬೇಕು, ಭೂಮಿನೇ ನಡುಗೋಗ್ಬೇಕು, ದೇವತೆಗಳೆಲ್ಲರಿಗೂ ಕೂಡ ಭಯ ಆಗ್ಬಿಡ್ಬೇಕು. ಆ ರೀತಿ ಏನು ಮಾಡ್ತೀನಿ, ಜಟಾಸುರನನ್ನಾಗ್ಲಿ, ಇಡಿಂಬಾಸುರನನ್ನಾಗ್ಲಿ, ಬಕಾಸುರನನ್ನಾಗ್ಲಿ, ಅವರಿಗೆ ವೈರಿಯಾಗಿರ್ತಕ್ಕಂತಹ ಭೀಮ ಅಷ್ಟು ಜೋರಾಗಿ ಮಾತನ್ನ ಆಡ್ತಾ ಇದ್ದಾನೆ. ಎಷ್ಟು ರೂಪಕಗಳನ್ನ ಬಳಸ್ಕೊಳ್ತಾ ಹೋಗ್ತಾರೆ ನೋಡಿ. ಯಾವ್ದು ಬ್ರಹ್ಮಾಂಡ ಆಗ್ಲಿ, ಪರ್ವತಗಳಾಗ್ಲಿ, ಭೂಮಿ ಆಗ್ಲಿ, ದೇವತೆಗಳೆಲ್ಲರೂ ಕೂಡ ನಡ್ಗೋಗ್ಬಿಡ್ಬೇಕು, ಬಿದ್ದು ಹೋಗ್ಬಿಡ್ಬೇಕು, ಜಾರೋಗ್ಬಿಡ್ಬೇಕು. ಆ ರೀತಿ ಭೀಮ ಏನ್ ಮಾಡ್ತೇನೆ, ಸಿಂಹನಾದವನ್ನ ಮಾಡ್ತಾ ಇದ್ದಾನೆ. ನೆಕ್ಸ್ಟ್ ಪ್ಯಾರ. ಅನಿಲ ತನೂಜನ ಸಿಂಹಧ್ವನಿಯಂ ಕೇಳಿದ ಅಕ್ಕಿ ತತ್ ಸರೋವರದ ಅಸು ಪೌವನೆ ಪಾರುವಂತೆ ಪಾರಿದುವನ ಕುಳಂ ಕೊಳದೊಳುತ್ತ ತದ್ವಿಹಗುಕಳಂ. ಇಲ್ಲಿ ಏನ್ ಹೇಳ್ತೀರಾ, ಆ ಭೀಮನ ಸಿಂಹನಾದವನ್ನ ಕೇಳಿದ ತಕ್ಷಣ ಆ ಸರೋವರದಲ್ಲಿರ್ತಕ್ಕಂಥ ಪ್ರಾಣ ಪಟ್ಟನೆ ಆರೋಗುವಂತೆ ಆರೋಗ್ತವೆ. ಅಲ್ಲಿರ್ತಕ್ಕಂಥ ಪಕ್ಷಿಗಳೆಲ್ಲವೂ ಕೂಡ, ಅಂದ್ರೆ ಸಡನ್ ಆಗಿ ಅಷ್ಟು ಜೋರ ಧ್ವನಿಯಲ್ಲಿ ಮಾತಾಡ್ತಾ ಇರ್ಬೇಕಾದಾಗ ಸರೋವರದ ಮೇಲೆ ಕೂತ್ಕೊಂಡಿದ್ವಲ್ಲ, ಆರಾಮಾಗಿ ವಿಜೃಂಭಣೆಯಿಂದ ಹಾರಾಡ್ಕೊಂಡು ಒಂದ್ ಕಡೆಯಿಂದ ಒಂದ್ ಕಡೆಗೆ ಹೋಗ್ತಾ ಇರತಕ್ಕಂಥ ಹಕ್ಕಿಗಳೆಲ್ಲವೂ ಕೂಡ ಸಡನ್ ಒಂದ್ ಕಡೆ ಹಾರೋಗೋ ರೀತಿನಲ್ಲಿ ಕಾಣಿಸ್ಬಿಡ್ತು ಅನ್ನೋದನ್ನ ಹೇಳ್ತಾರೆ. ನೆಕ್ಸ್ಟ್ ಪ್ಯಾರ. ಅರೆಬೆಂದವು ತಾವರೆ ಕಗಂ ಅರೆಬೆಂದವು ಭೀಮ ಕೋಪ ಶಿಕಿ ಮುಟ್ಟಿ ಸರೋವರದ ಮಳಲ್ ಪುರಿಗಡಲೆಗೆ ಪುರಿದ ಮಳಲ್ ಕಾಯುವ ತರದೆ ಕಾಯ್ದತ್ತು ಎತ್ತಂ. ಇಲ್ಲಿ ಏನಾಯ್ತು, ಅವನ ಧ್ವನಿ ಸಿಂಹನಾದ ಜಾಸ್ತಿ ಆಗ್ತಾ ಇದ್ದ ಹಾಗೆ ಅಲ್ಲಿರ್ತಕ್ಕಂತಹ ತಾವರೆ ಹೂಗಳು, ಆ ಸರೋವರದ ಮೇಲೆ ಬೆಳೆದಿರ್ತಕ್ಕಂಥ ತಾವರೆ ಹೂಗಳು ಏನಾಗ್ತಿದ್ದಾವೆ, ಅರ್ಧ ಬೆಂದೋಗ್ತಿದ್ದಾವೆ. ಅದ್ರ ಜೊತೆಗೆ ಹಕ್ಕಿ ಪಕ್ಷಿಗಳು ಕೂಡ ಅರ್ಧ ಬೆಂದೋದ್ವು. ಯಾವ್ದ್ರ ಮೂಲಕವಾಗಿ, ಆ ಭೀಮ ಬಳಸಿರ್ತಕ್ಕಂಥ ಸಿಂಹನಾದದ ಧ್ವನಿ ಏನಿದೆಯಲ್ಲ, ಆ ಧ್ವನಿಯ ಮೂಲಕವಾಗಿ ಸರೋವರದ ಅಡಿಯಲ್ಲಿರ್ತಕ್ಕಂಥ ಮರಳು ಯಾವ ತರ ಬಿಸಿ ಆಗ್ತಾ ಇದೆ ಅಂತ ಹೇಳಿದ್ರೆ, ನಾವು ಅಥವಾ ಇಲ್ಲಾಂದ್ರೆ ಮಂಡಕ್ಕಿಯನ್ನ ಮಾಡ್ತೀವಲ್ಲ, ಅಷ್ಟು ಜೋರಾಗಿ ಆ ಮರಳು ಬಿಸಿಯಾಗಿದೆ. ಆ ಮರಳಿನ ತಾಪ ಹೆಚ್ಚಾಗಿ ಇಲ್ಲಿರ್ತಕ್ಕಂತಹ ಪಕ್ಷಿಗಳಾಗ್ಲಿ, ಅಲ್ಲಿರ್ತಕ್ಕಂತಹ ಪುಷ್ಪಗಳಾಗ್ಲಿ ಎಲ್ಲವೂ ಕೂಡ ಅರೆಬೆಂದೋಗ್ತಾ ಇರೋ ರೀತಿನಲ್ಲಿ ಕಾಣ್ತಾ ಇದೆ ಅನ್ನೋದನ್ನ ಹೇಳ್ತಾರೆ. ನೆಕ್ಸ್ಟ್ ಪ್ಯಾರ. ಬಂದಂ ಬಕಾಂತಕಂ ಪೋಕೊಂದಂ ಬಕವೆಸರ್ಗೆ ಮುನಿದು ನಮ್ಮ ಮನ್ ಇನ್ನು ಎಂಬುದಂದೊಳೆ ಪಾರೆ ಪೋದವು ನಿಂದಿರದೆ ಉರವಣಿಸಿ ಬಕನಿಖಾಯ್ ಅದರೋಳ್. ಇದು ಚೆನ್ನಾಗಿರೋ ಒಂದು ಪದ್ಯ. ಏನು ಅಂತ ಹೇಳಿದ್ರೆ, ಬಕಾಸುರನನ್ನ ಕೊಂದಿರ್ತಕ್ಕಂತಹ ಭೀಮ ಬರ್ತಾ ಇದ್ದಾನೆ, ಬಂದು ಜೋರಾಗಿ ಮಾತಾಡ್ತಾ ಇದ್ದಾನೆ. ಆ ಬಕ ಅನ್ನೋ ಹೆಸರು ನಮ್ಮಲ್ಲಿದ್ಯಲ್ವಾ, ಆ ನಮ್ಮಲ್ಲಿರ್ತಕ್ಕಂತಹ ಬಕ ಅಂತ ಏನಾದ್ರು ಅವ್ನು ನೋಡ್ಬಿಟ್ಟೆ ಅಥವಾ ಅವ್ನು ಕೇಳ್ಬಿಟ್ಟ ಅಂದ್ರೆ ನಮ್ಮನ್ನು ಕೂಡ ಅವ್ನು ಇಲ್ಲಿರೋದಕ್ ಬಿಡ್ತಾನ ಅಂತ ಹೇಳಿ ಆ ಪಕ್ಷಿಗಳು ಕೂಡ ಎದುರ್ಕೊಂಡು ಅಲ್ಲಿಂದ ಹಾರೋದಕ್ ಮುಂದಾಗ್ಬಿಡ್ತಾವ. ಅಂದ್ರೆ ಬಕನನ್ನ ಕೊಂದಿರ್ತಕ್ಕಂತಹ ಇವಾಗ ಭೀಮ ಅಷ್ಟೊಂದು ಕೋಪದಲ್ಲಿದ್ದಾನೆ. ಇದೇ ಹೆಸರು ನಮ್ಮಲ್ಲೂ ಇದೆ. ಸೊ ನಮ್ಮನ್ನ ನೋಡ್ಬಿಟ್ರೆ ಅದೇ ಬಕಾಸುರ ಅನ್ಕೊಂಡು ನಮ್ಮನ್ನು ಸಾಯಿಸಕ್ ಬಂದ್ಬಿಟ್ರೆ ಅಂತ ಹೇಳ್ಬಿಟ್ಟು ಅಲ್ಲಿರ್ತಕ್ಕಂಥ ಕೊಕ್ರೆಗಳೆಲ್ಲವೂ ಕೂಡ ಎದ್ದು ಓಡಕ್ ಮುಂದಾಗ್ಬಿಡ್ತಾವ. ನೆಕ್ಸ್ಟ್ ಪ್ಯಾರ. ಕುಪಿತ ಮರುತ್ ಸುತವರಕೆ ಅಳ್ಕಿ ಪಯಶ್ಚಕರ ನಿಕರ ಸಂಭ್ರಮೋಲ್ಲ ಹರಿಕೆ ಭಾವಿ ಪೊಡೆ ಜನಕ್ಕೆ ಕೊಳಂ ಕೀಳ್ತು ಪಾರುವಂತಾಯ್ತು ಕಮಲಾಂಜಾಂಡಂ ಬರೆಗಂ. ಈ ರೋಷಗೊಂಡಿರ್ತಕ್ಕಂತಹ ಭೀಮನ ಅಬ್ಬರ ಏನಿದೆಯಲ್ಲ, ಅಷ್ಟು ಜೋರಾಗಿ ಮಾತುಕತೆಗಳನ್ನ ಆಡ್ತಾ ಹೋಗ್ತಾ ಇದ್ದಾನೆ. ಆ ನೀರಿನ ಮೇಲೆ ಕೂತಿರ್ತ ಪಕ್ಷಿಗಳೆಲ್ಲವೂ ಕೂಡ ಆಕಾಶದ ಕಡೆಗೆ ಜೋರಾಗಿ ಹಾರ್ಕೊಂಡು ಹೋಗ್ತಾ ಇದ್ದಾವೆ. ಆ ಹಾರ್ಕೊಂಡು ಹೋಗ್ತಾ ಇರೋದು ಹೆಂಗ್ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ಆ ಕೊಳನೇ ಒಂದ್ ಕಡೆ ಬ್ರಹ್ಮಾಂಡದ ಕಡೆ ಕಿತ್ಕೊಂಡು ಹೋಗ್ತಾ ಇದೆಯೇನೋ ಅನ್ನೋ ಕಡೆಗೆ ಕಾಣಿಸ್ಕೊಳ್ತಾ ಇದೆ. ಯಾವುದು, ಆ ಹಕ್ಕಿಗಳು ಹಾರೋಗ್ತಾ ಇರ್ತಕ್ಕಂಥ ರೀತಿ. ಎಷ್ಟು ಚಂದ ಇರ್ತಕ್ಕಂಥ ರೂಪಕವನ್ನು ಬಳಸ್ಯಾರ. ಅಳುರ್ದು ಕೊಳೆ ಭೀಮ ಕೋಪಾನಳನ್ ನಿಸರ್ಗಾಯ್ದಿಟ್ಟ ತೆರದೆ ಮರುಗಿದುದಾಗಳ್ ಕೊಳನ ಜಲಂ ಏಯ್ದೆ ಕಾಯ್ದೆ ಸರೊಳೆ ಕೂಳ್ಗುದಿವಂತೆ ಕುದಿದವು ಅಂದು ಆ ಮೀನ್ಗಳ್.
ಭೀಮನ ಕೋಪದ ಉರಿ ಅನ್ನೋದೇನಿದೆಯಲ್ಲ ಅದು ಜಾಸ್ತಿ ಆಗ್ತಾ 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 ಆ ಕೆಳಗಡೆ ಇರತಕ್ಕಂತ ಭಾಗ ಅಥವಾ ಜಲ ಏನಾಗ್ತಾ ಇದೆ ಕುದಿಯೋದಕ್ಕೆ ಶುರುವಾಗ್ತಾ ಇದೆ. ಅದು ಯಾವ ರೀತಿ ಕಾಣ್ತಾ ಇದೆ ಅಂತ ಹೇಳಿದ್ರೆ ಅನ್ನ ಹೆಂಗೆ ಕುದೀತದೋ ಹಂಗೆ ಆ ನೀರು ಕುದೀತಾ ಇರೋ ರೀತಿನಲ್ಲಿ ಕಾಣ್ತಾ ಹೋಗ್ತಾ ಇದೆ. ಅದ್ರ ಜೊತೆಗೆ ಆ ಮೀನುಗಳು ಕೂಡ ಅದರಲ್ಲಿ ಕುದ್ದು ಹೋಗ್ತಾ ಇದ್ದಾವೆ, ಬೇಯ್ತಾ ಇದ್ದಾವೆ ಆ ಅನ್ನದಲ್ಲಿ, ಅಂದ್ರೆ ಹೆಸರಿನಲ್ಲಿ, ಅಂದ್ರೆ ಸಾಂಬಾರಿನಲ್ಲಿ. ನಾವು ಹೆಂಗೆ ತರಕಾರಿಗಳನ್ನ ಬಿಸಿ ಮಾಡ್ತಾ ಹೋಗ್ತಾ ಇರ್ತೀವೋ ಹಂಗೆ ಅದು ಆ ತರಕಾರಿಗಳ ರೀತಿನಲ್ಲಿ ಈ ಮೀನು ಕೂಡ ಬಿಸಿ ಆಗ್ತಾ ಇದ್ದಾವೆ ಅಥವಾ ಅದರಲ್ಲಿ ಬೇಯ್ತಾ ಹೋಗ್ತಾ ಇದ್ದಾವೆ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಹೋಗ್ತೀವಿ. ಅಂತೂ ಜಲಚರ ಜೀವರಾಶಿಗಳೆಲ್ಲ ಅಸುಂಗೊಳೆ ಗೋಳುಂಡೆ ಗೂಳೆ ಕೂಳ್ಗುದಿಗೊಳೆ ಮಹೋತ್ತುಂಗ ಸಿಂಹಕೇತನಂ ಸಿಂಹನಾದಂಗೆಯೇ. ದುರ್ಯೋಧನ ಏನ್ ಮಾಡ್ತೀಯಾನೆ ಅದೆಲ್ಲ ಕೇಳಿಸ್ಕೊಂಡು, ಅಂದ್ರೆ ಜಲಚರ ಜೀವಿಗಳೆಲ್ಲವೂ ಕೂಡ ಸಿಂಹನಾದದಿಂದ ಯಾವ ರೀತಿ ಬೇಯ್ತಾ ಇದ್ದಾವೋ ಹಾಗೆ ಒಳಗಡೆ ಇರತಕ್ಕಂತಹ ದುರ್ಯೋಧನ ಏನ್ ಮಾಡ್ತೀಯಾನೆ ಬೆವತ್ಕೊಂಡು ಹೋಗ್ತಾ ಇದ್ದಾನೆ. ತಾನು ಜಲಮಂತ್ರವನ್ನ ಅಲ್ಲಿ ಹೇಳ್ಕೊಳ್ಳೋದಕ್ಕೂ ಕೂಡ ಅವನಿಗೆ ಭಯ ಆಗ್ತಾ ಇದೆ. ಸೊ ಎದ್ರಿ ಮೇಲಿಂದ ಮೇಲಕ್ಕೆ ಬರಬೇಕು ಅಂತ ಹೇಳಿ ಅನ್ಕೊಳ್ತಾ ಹೋಗ್ತಾ ಇದ್ದಾನೆ. ಆರವಮಂ ನಿರ್ಜಿತ ಕಂಠೀರವರವಮಂ ನಿರಸ್ತ ಘನರವಮಂ ಕೋಪಾರುಣ ನೇತ್ರಂ ಕೇಳಿದು ನೀರೊಳಗಿರ್ಧುಂ ಮೆಮರ್ತನ್ ಉರಗಪತಾಕಂ. ಆ ಗದ್ದಲ ಇಷ್ಟೊತ್ತವರೆಗೂ ಭೀಮ ಮಾಡಿರ್ತಕ್ಕಂತಹ ಎಲ್ಲವನ್ನ ಕೇಳಿಸ್ಕೊಂಡಿರ್ತಕ್ಕಂತಹ ಸಿಂಹನಾದವನ್ನ ಕೇಳಿಸ್ಕೊಂಡ. ಅದು ಯಾವ ರೀತಿ ಇತ್ತು ಅಂದ್ರೆ ಸಿಡಿಲಿನಂತಿತ್ತು, ಗರ್ಜನೆಯಂತಿತ್ತು. ಅದೆಲ್ಲವನ್ನ ಕೇಳಿಸ್ಕೊಂಡು ಕೋಪದಿಂದ ಕಣ್ಣೆಲ್ಲ ಕೆಂಪಾಗಿ ಮಾಡಿಕೊಂಡು ಸರ್ಪಧ್ವಜವನ್ನ ಹೊಂದಿರತಕ್ಕಂತಹ ದುರ್ಯೋಧನ ಕೊರಿಯತಕ್ಕಂತ ನೀರು ಒಳಗಡೆ ಇದ್ದು ಕೂಡ ಏನ್ ಮಾಡ್ತಿದ್ದಾನೆ, ಬೇಗೆಯಿಂದ ಬೆವರ್ತಾ ಹೋಗ್ತಾ ಇದ್ದಾನೆ. ಯಾವ ಬೇಗೆಯಿಂದ ಅಂತ ಹೇಳಿದ್ರೆ ಅವನ ಸಿಂಹನಾದದ ಬೇಗೆಯಿಂದ ಅವನು ಬೆವರ್ಕೊಳ್ತಾ ಹೋಗ್ತಾ ಇದ್ದಾನೆ. ಅದ್ರ ಮೂಲಕವಾಗಿ ಜಲಮಂತ್ರವನ್ನು ಅವನ ಕೈಯಲ್ಲಿ ಜಪಿಸೋದಕ್ಕೆ ಆಗ್ತಾ ಇಲ್ಲ. ಸೊ ಇಡೀ ಪದ್ಯ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಭೀಮನ ಸಿಂಹನಾದದ ಮೂಲಕವಾಗಿ ನೀರಿನ ಒಳಗಡೆ ಇದ್ರೂ ಕೂಡ ಅವನು ಯಾವ ರೀತಿ ತಲ್ಲಣಕ್ಕೆ ಒಳಗಾಗ್ತಿದ್ದಾನೆ ದುರ್ಯೋಧನ ಅನ್ನೋದನ್ನ ಈ ಒಂದು ಪದ್ಯ ನಮಗೆ ತೋರ್ಪಡಿಸುತ್ತೆ. ಥ್ಯಾಂಕ್ ಯು.